ನಿನ್ನೆ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಸೊ ಇದಾದ ನಂತರ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ದಾರೆ. ಪವಿತ್ರ ಗೌಡ ದರ್ಶನ್ ನಾಮಧೇಯಸ್ಯ ಅಂತ ಅರ್ಚಕರು ಹೇಳಿದ್ದಾರೆ. ಹಾಗಾದ್ರೆ ಈ ಪೂಜಾ ಫಲಿಸಿತ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ನೋಡಿ, ನಿನ್ನೆ ಅಷ್ಟೇ ಪವಿತ್ರ ಗೌಡ ರಿಲೀಸ್ ಆದ ತಕ್ಷಣ ಟೆಂಪಲ್ ರನ್ ಕೂಡ ಮಾಡಿದ್ದಾರೆ. ಅವರ ಕುಲದೇವರಾದಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ, ಅರ್ಚನೆಯನ್ನು ಮಾಡಿದ್ದಾರೆ. ಸೊ ಹಾಗಾದ್ರೆ ಈ ಪೂಜಾ ಫಲ ಎಲ್ಲೋ ಒಂದು ಕಡೆ ಫಲಿಸಿತ. ಹಾಗಾದ್ರೆ ಎಷ್ಟು ದಿವಸ ಲೇಟ್ ಆಗುತ್ತೆ ದರ್ಶನ್ ಆಸ್ಪತ್ರೆಯಿಂದ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಆಪರೇಷನ್ ಆಗಬೇಕು, ಮಗದೊಂದು. ಆದರೆ ಎಲ್ಲೋ ಒಂದು ಕಡೆ ಆಪರೇಷನ್ ಆಗೋಕ್ಕಿಂತ ಮುಂಚೆ ಇವತ್ತೇ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ನನ್ನ ಕಲೀಗ ದೀಪ್ತಿ ಕೂಡ RR ನಗರ ಮನೆ ಮುಂಭಾಗದಿಂದ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀವು ಕೊಡ್ತಾ ಇದ್ರಿ. ನಿನ್ನೆ ನೀವು ಕೂಡ ಈ ಪವಿತ್ರ ಗೌಡ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರಿ. ಏನು ಪೂಜೆ ಎಲ್ಲವೂ ಕೂಡ ಸೊ ಫಾಲೋ ಅಪ್ ಮಾಡ್ಕೊಂಡು ಹೋಗಿದ್ರಿ. ಸದ್ಯ ಎಲ್ಲೋ ಒಂದು ಕಡೆ ಈ ಕುಲದೇವರ ಪೂಜೆ ಎಲ್ಲಾದರೂ ಫಲಿಸಿತ ಪವಿತ್ರ ಗೌಡ ಮಾಡಿರುವಂಥ ಪೂಜೆ ಯಾಕಂತ ಹೇಳಿದ್ರೆ ನಿನ್ನೆ ಅರ್ಚಕರು ಕೂಡ ಹೇಳಿದರು. ಸೊ ದರ್ಶನ್ ನಾಮಧೇಯಸ್ಯ ಅಂತೆಲ್ಲ ಪೂಜೆ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಇವರು ಕೂಡ ಹೂ ಅಂತ ಹೇಳಿದರು ಹೆಸರು ಹೇಳೋಕೆ. ಸದ್ಯ ಎಲ್ಲೋ ಒಂದು ಕಡೆ ಪೂಜೆ ಫಲಿಸಿತ ಎನ್ನುವಂಥ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳಲ್ಲಿ. ನಿಕೇಶ್, ದೇವ್ರ ಹತ್ರ ಏನು ಬೇಡ್ಕೊಂಡ್ರು ಕೂಡ ಅದು ಸಿಕ್ಕೇ ಸಿಗುತ್ತೆ. ಅದು ಆರೋಗ್ಯ ಇರಲಿ ಅಥವಾ ಕೆಟ್ಟ ವಿಚಾರದಿಂದ ಒಳ್ಳೆ ವಿಚಾರಕ್ಕೆ ಹೋಗುವಂತಹ ಏನೇ ಸಣ್ಣ ಪುಟ್ಟ ವಿಚಾರವನ್ನು ದೇವರಿಗೆ ಮನಸಾರೆ ಕೇಳ್ಕೊಂಡ್ರೆ ಅದು ಆಗುತ್ತೆ. ಸೊ ಪ್ರಾಬ್ಲಿ ನಿನ್ನೆ ಪವಿತ್ರ ಗೌಡ ಅವರು ಕೂಡ ಇದೇ ಕೇಳ್ಕೊಂಡಿರ್ಬೋದು ತಮ್ಮ ಮನೆ ದೇವರ ಹತ್ರ. ಅಂದರೆ ತುಂಬ ಕಷ್ಟದ ಸಮಯದಲ್ಲಿದ್ದೀವಿ, ಬೇರೆ ಬೇರೆ ರೀತಿಯಾದ ವಿಚಾರಗಳು ನಡೀತಾ ಇದೆ, ಹೆಲ್ತ್ ಇಶ್ಯೂಸ್ ಕೂಡ ನಡೀತಾ ಇದೆ, ಹೀಗಾಗಿ ಎಲ್ಲನೂ ಕೂಡ ಸರಿ ಮಾಡುವಂಥ ಭಕ್ತಿಯಿಂದ ಕೇಳ್ಕೊಂಡಿರೋ ಫಲನ ಗೊತ್ತಿಲ್ಲ. ಅಂದರೆ ನಿನ್ನೆ ಮೊನ್ನೆ ಅಂತ ನಾವು ಅಂದ್ಕೊಂಡಿದ್ವಿ ಸೋಮವಾರದ ಹೊತ್ತಿಗೆ ದರ್ಶನ್ ಅವರು ಕೊನೆಗೂ ಬಿಡುಗಡೆ ಆಗ್ತಾರೆ ಆಸ್ಪತ್ರೆಯಿಂದ ಅಂತ ಹೇಳಿ. ಆದರೆ ಸೋಮವಾರ ಕೋರ್ಟಿಗೆ ಹೋಗಿ ಬಂದು ಸೀದಾ ಮತ್ತೆ ಬೆನ್ನೋವಿದೆ, ಕಾಲು ನೋವಿದೆ ಅಂತ ಹೇಳಿ ಅವರು BGS ಆಸ್ಪತ್ರೆಗೆ ಹೋಗಿದ್ರು. ನಂತರ ಗುರುವಾರದ ನಂತರ ನಾಳೆ ನಂತರ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಮೂಲಗಳಿಂದ ನಮಗೆ ಮಾಹಿತಿ ಸಿಗ್ತಾ ಇತ್ತು. ಆದರೆ ಇವತ್ತೇ ಆಗಿರೋದು, ನಿನ್ನೆ ಪೂಜೆ ಆಗಿರೋದು, ಇವತ್ತು ಬಿಡುಗಡೆ ಆಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಕತಾಳೀಯ. ದೇವರ ಭಕ್ತಿಯಿಂದ ಕೇಳ್ಕೊಂಡಿರುವಂತಹ ಫಲನೋ ಗೊತ್ತಿಲ್ಲ, ಈ ರೀತಿಯ ಚಾನ್ಸಸ್ ಕೂಡ ಇದೆ. ಮತ್ತೊಂದು ಕಡೆ ದರ್ಶನ್ ಅವರು ವೈದ್ಯರ ಹತ್ರ ಒಂದು ಕೌನ್ಸಿಲಿಂಗ್ ಕೂಡ ನಡೆಸ್ಕೊಂಡಿದ್ದಾರೆ ಅಂತ. ಅಂದರೆ ಕೌನ್ಸಿಲಿಂಗನ್ನು ಮಾಡೋ ಮೂಲಕ ಮುಂದಿನ ದಿನಗಳಲ್ಲಿ ನಾನು ಹೇಗಿರಬೇಕು, ಈ ರೀತಿಯ ನೋವು ರಿಪೀಟ್ ಆದರೆ ಯಾವ ರೀತಿಯಾಗಿ ಚಿಕಿತ್ಸೆಗೆ ಬರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ವೈದ್ಯರಿಂದ ಮಾಹಿತಿಯನ್ನು ತಗೊಂಡಿದ್ದಾರೆ. ಸದ್ಯಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಅವರ ಕಂಪ್ಲೀಟ್ ಟ್ರೀಟ್ಮೆಂಟ್ ಬಗ್ಗೆ ನೋಡ್ಕೊತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರು ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ಸಂಬಂಧ ಇದೇ ರೀತಿಯಾಗಿ ಉಳಿಯುತ್ತೆ ಅನ್ನೋ ರೀತಿಯಲ್ಲಿ ನಿನ್ನೆ ಹಲವು ಘಟನೆಗಳು. ಓಕೆ, ಥ್ಯಾಂಕ್ ಯು ದೀಪ್ತಿ ತೋಳ್ಪಾಡಿ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, 6 ತಿಂಗಳ ನಂತರ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾಳೆ. ರಿಲೀಸ್ ಆಗಿ ಹೊರಗೆ ಬರ್ತಾ ಇದ್ದಂತೆ ಇಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಒಂದಿಷ್ಟು ಟೆನ್ಷನ್ ಕಾಡ್ತಾ ಇದೆ. ಮತ್ತೆಲ್ಲರೂ ಸಾವಾಸ ದೋಷ ಮಾಡಿದ್ರೆ ದರ್ಶನ್ ಎನ್ನುವಂಥ ಟೆನ್ಷನ್ ವಿಜಯಲಕ್ಷ್ಮಿಗೆ. ಆದರೆ ವಿಜಯಲಕ್ಷ್ಮಿ ಒಂದು ಪ್ಲಾನ್ ಮಾಡಿದ್ದಾರಂತೆ, ಒಂದು ಸೂಪರ್ ಪ್ಲಾನ್. ಹಾಗಾದ್ರೆ ಏನದು, ಬನ್ನಿ ನೋಡ್ಕೊಂಡು ಬರೋಣ. ಪವಿತ್ರ ರಿಲೀಸ್, ವಿಜಯಲಕ್ಷ್ಮಿಗೆ ಆತಂಕ. ಪತಿ ಪತ್ನಿ ನಡುವೆ ಮತ್ತೆ ಬರ್ತಾಳ ಸುಬ್ಬಿ. ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಮಾಯಾಗಾತಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಗೂ ಈಕೆಯೇ ಕಾರಣ ಎಂಬ ಆರೋಪವೂ ಇದೆ. ಸದ್ಯ 6 ತಿಂಗಳಿಂದ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಈ ಪವಿತ್ರ ಗೌಡ ಹೊರಬಂದಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊರ ಬರ್ತಿದ್ದಂತೆ ಶಾಕ್ ನೀಡಿದ್ದಾರೆ. ಹೌದು, ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಪವಿತ್ರ ರಿಲೀಸ್ ಆಗ್ತಿದ್ದಂತೆ ತಲಘಟ್ಟಪುರದಲ್ಲಿರುವ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ಈ ಪೂಜೆಯ ನಂತರ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಹೊಸ ಪೀಕಲಾಟ ಶುರುವಾಗಿದೆ. ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ ಮಾಡಿಸಿದ್ದಾರೆ.
दर्शनामयस्य देवनाथरदोषालय देवनाथ्री वचनेश्वर स्वामी देवताय विशालमयस्य सह कुटुम्बेन एवं दर्शनामयस्य ದರ್ಶನ್ ಬಳಿ ಆಣೆ ಮಾಡಿಸಿಕೊಂಡ ವಿಜಯಲಕ್ಷ್ಮಿ. ಪವಿತ್ರ ಗೌಡ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸುತ್ತಿದ್ದಂತೆ ಇತ್ತ ವಿಜಯಲಕ್ಷ್ಮಿ ಅಲರ್ಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹೆಂಡತಿ ಮಗನಿಗಾಗಿ ನೀವು ಪವಿತ್ರಾಳಿಂದ ಅಂತರ ಕಾಯ್ದುಕೊಳ್ಬೇಕು, ಹೀಗಾಗಿ ಆಣೆ ಮಾಡಿ ಎಂದು ವಿಜಯಲಕ್ಷ್ಮಿ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ. ಪರಸ್ತ್ರೀ ವಿಚಾರಕ್ಕೆ ಜೈಲು ಸೇರಿದ ಗಂಡನನ್ನ ಬಿಡಿಸಲು ವಿಜಯಲಕ್ಷ್ಮಿ ಗುಡಿಗೋಪುರ ತಿರುಗಿದ್ರು. ಕೋರ್ಟು ಕಚೇರಿಯನ್ನ ಕೂಡ ಅಲೆದಾಡಿದ್ರು. ಕಾನೂನು ಹೋರಾಟ ಮಾಡಿ ದರ್ಶನ್ನನ್ನ ಹೊರಗೆ ತರುವಲ್ಲಿ ವಿಜಯಲಕ್ಷ್ಮಿ ಯಶಸ್ವಿಯಾಗಿದ್ರು. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟವನ್ನ ಜನ ಕೂಡ ಮೆಚ್ಚಿದ್ರು. ಹೀಗಾಗಿ ಪವಿತ್ರಾಳಿಂದ ದೂರ ಇರುವಂತೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರಂತೆ. ವೀರೇಶ್, ಮೆಟ್ರೋ ಬ್ಯೂರೋ ರಿಪೋರ್ಟ್. ನಿನ್ನೆ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾಳೆ. ಸೊ ಇದಾದ ನಂತರ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡಿಸಿದ್ದಾರೆ. ಪವಿತ್ರ ಗೌಡ ದರ್ಶನ್ ನಾಮಧೇಯಸ್ಯ ಅಂತ ಅರ್ಚಕರು ಹೇಳಿದ್ದಾರೆ. ಹಾಗಾದ್ರೆ ಈ ಪೂಜಾ ಫಲಿಸಿತ ಎನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ನೋಡಿ, ನಿನ್ನೆ ಅಷ್ಟೇ ಪವಿತ್ರ ಗೌಡ ರಿಲೀಸ್ ಆದ ತಕ್ಷಣ ಟೆಂಪಲ್ ರನ್ ಕೂಡ ಮಾಡಿದ್ದಾರೆ. ಅವರ ಕುಲದೇವರಾದಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ, ಅರ್ಚನೆಯನ್ನು ಮಾಡಿದ್ದಾರೆ. ಸೊ ಹಾಗಾದರೆ ಈ ಪೂಜಾ ಫಲ ಎಲ್ಲೋ ಒಂದು ಕಡೆ ಫಲಿಸಿತ. ಹಾಗಾದರೆ ಎಷ್ಟು ದಿವಸ ಲೇಟ್ ಆಗುತ್ತೆ ದರ್ಶನ್ ಆಸ್ಪತ್ರೆಯಿಂದ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಆಪರೇಷನ್ ಆಗಬೇಕು, ಮತ್ತೊಂದು ಮಗದೊಂದು. ಆದರೆ ಎಲ್ಲೋ ಒಂದು ಕಡೆ ಆಪರೇಷನ್ ಆಗೋಕ್ಕಿಂತ ಮುಂಚೆ ಇವತ್ತೇ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ನನ್ನ ಕಲೀಗ್ ದೀಪ್ತಿ ಕೂಡ RR ನಗರ ಮನೆ ಮುಂಭಾಗದಿಂದ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀವು ಕೊಡ್ತಾ ಇದ್ರಿ. ನಿನ್ನೆ ನೀವು ಕೂಡ ಈ ಪವಿತ್ರ ಗೌಡ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರಿ. ಎಲ್ಲಿ ಏನು ಪೂಜೆ ಎಲ್ಲವೂ ಕೂಡ. ಸೊ ಫಾಲೋ ಅಪ್ ಮಾಡ್ಕೊಂಡು ಹೋಗಿದ್ರಿ. ಸದ್ಯ ಎಲ್ಲೋ ಒಂದು ಕಡೆ ಈ ಕುಲದೇವರ ಪೂಜೆ ಎಲ್ಲಾದರೂ ಫಲಿಸಿತ? ಪವಿತ್ರ ಗೌಡ ಮಾಡಿರುವಂಥ ಪೂಜೆ ಯಾಕಂತ ಹೇಳಿದ್ರೆ ನಿನ್ನೆ ಅರ್ಚಕರು ಕೂಡ ಹೇಳಿದರು. ಸೊ ದರ್ಶನ್ ನಾಮಧೇಯಸ್ಯ ಅಂತೆಲ್ಲ ಪೂಜೆ ಮಾಡಿದ್ದಾರೆ. ಒಂದು ಕಡೆ ಅಲ್ಲಿ ಇವರು ಕೂಡ ಹೂ ಅಂತ ಹೇಳಿದರು ಹೆಸರು ಹೇಳೋಕೆ. ಸದ್ಯ ಎಲ್ಲೋ ಒಂದು ಕಡೆ ಪೂಜೆ ಫಲಿಸಿತ ಎನ್ನುವಂಥ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳಲ್ಲಿ. ನಿಕೇಶ್, ದೇವ್ರ ಹತ್ರ ಏನು ಬೇಡ್ಕೊಂಡ್ರು ಕೂಡ ಅದು ಸಿಕ್ಕೇ ಸಿಗುತ್ತೆ. ಅದು ಆರೋಗ್ಯ ಇರಲಿ ಅಥವಾ ಕೆಟ್ಟ ವಿಚಾರದಿಂದ ಒಳ್ಳೆ ವಿಚಾರಕ್ಕೆ ಹೋಗುವಂತಹ ಏನೇ ಸಣ್ಣ ಪುಟ್ಟ ವಿಚಾರವನ್ನು ದೇವರಿಗೆ ಮನಸಾರೆ ಕೇಳ್ಕೊಂಡ್ರೆ ಅದು ಆಗುತ್ತೆ. ಸೊ ಪ್ರಾಬ್ಲಿ ನಿನ್ನೆ ಪವಿತ್ರ ಗೌಡ ಅವರು ಕೂಡ ಇದೇ ಕೇಳ್ಕೊಂಡಿರ್ಬೋದು ತಮ್ಮ ಮನೆ ದೇವ್ರ ಹತ್ರ. ಅಂದರೆ ತುಂಬ ಕಷ್ಟದ ಸಮಯದಲ್ಲಿದ್ದೀವಿ, ಬೇರೆ ಬೇರೆ ರೀತಿಯಾದ ವಿಚಾರಗಳು ನಡೀತಾ ಇದೆ, ಹೆಲ್ತ್ ಇಶ್ಯೂಸ್ ಕೂಡ ನಡೀತಾ ಇದೆ, ಹೀಗಾಗಿ ಎಲ್ಲನೂ ಕೂಡ ಸರಿ ಮಾಡುವಂಥ ಭಕ್ತಿಯಿಂದ ಕೇಳ್ಕೊಂಡಿರೋ ಫಲನ ಗೊತ್ತಿಲ್ಲ. ಅಂದರೆ ನಿನ್ನೆ ಮೊನ್ನೆ ಅಂತ ನಾವು ಅಂದ್ಕೊಂಡಿದ್ವಿ ಸೋಮವಾರದ ಹೊತ್ತಿಗೆ ದರ್ಶನ್ ಅವರು ಕೊನೆಗೂ ಬಿಡುಗಡೆ ಆಗ್ತಾರೆ ಆಸ್ಪತ್ರೆಯಿಂದ ಅಂತ ಹೇಳಿ. ಆದರೆ ಸೋಮವಾರ ಕೋರ್ಟಿಗೆ ಹೋಗಿ ಬಂದು ಸೀದಾ ಮತ್ತೆ ಬೆನ್ನೋವಿದೆ ಕಾಲು ನೋವಿದೆ ಅಂತ ಹೇಳಿ ಅವರು BGS ಆಸ್ಪತ್ರೆಗೆ ಹೋಗಿದ್ರು. ನಂತರ ಗುರುವಾರದ ನಂತರ ಅವರು ನಾಳೆ ನಂತರ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಮೂಲಗಳಿಂದ ನಮಗೆ ಮಾಹಿತಿ ಸಿಗ್ತಾ ಇತ್ತು. ಆದರೆ ಇವತ್ತೇ ಆಗಿರೋದು, ನಿನ್ನೆ ಪೂಜೆ ಆಗಿರೋದು, ಇವತ್ತು ಬಿಡುಗಡೆ ಆಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಕತಾಳೀಯ. ದೇವರ ಭಕ್ತಿಯಿಂದ ಕೇಳ್ಕೊಂಡಿರುವಂತಹ ಫಲನೋ ಗೊತ್ತಿಲ್ಲ, ಈ ರೀತಿಯ ಚಾನ್ಸಸ್ ಕೂಡ ಇದೆ. ಮತ್ತೊಂದು ಕಡೆ ದರ್ಶನ್ ಅವರು ವೈದ್ಯರ ಹತ್ರ ಒಂದು ಕೌನ್ಸಿಲಿಂಗ್ ಕೂಡ ನಡೆಸ್ಕೊಂಡಿದ್ದಾರೆ ಅಂತ. ಅಂದರೆ ಕೌನ್ಸಿಲಿಂಗನ್ನು ಮಾಡೋ ಮೂಲಕ ಮುಂದಿನ ದಿನಗಳಲ್ಲಿ ನಾನು ಹೇಗಿರಬೇಕು, ಈ ರೀತಿಯ ನೋವು ರಿಪೀಟ್ ಆದರೆ ಯಾವ ರೀತಿಯಾಗಿ ಚಿಕಿತ್ಸೆಗೆ ಬರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ವೈದ್ಯರಿಂದ ಮಾಹಿತಿಯನ್ನು ತಗೊಂಡಿದ್ದಾರೆ. ಸದ್ಯಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಅವರ ಕಂಪ್ಲೀಟ್ ಟ್ರೀಟ್ಮೆಂಟ್ ಬಗ್ಗೆ ನೋಡ್ಕೊತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರು ಎಷ್ಟೇ ಕಷ್ಟ ಆದರೂ ಕೂಡ